ನೋಡಿದ್ರಾ, ನಾನು ಬರೋಕ್ಕೂ ಮುಂಚೆ ಬೇಸರದಾಗೆ ಕುಂತಿದ್ರಿ. ಒಸಿ ಮಾತಾಡಿದ ತಕ್ಷಣ ಮಕ್ದಾಗ ಮೂಗಳ್ನಾಗೆ ಅಷ್ಟೇ ರೀ. ಯಾವ್ದನ್ನೂ ಸಾನೆ ತಲೆಗೆ ಹಚ್ಕೋಬಾರ್ದು. ನೀವಿಲ್ಲಿ ಬಂದು ಕುಂತಿರೋದು ನಿಮ್ಮ ಅವಂದಾಗ ಜಗಳ ಮಾಡಿದ್ದಕ್ಕಲ್ಲ, ನಿಮ್ಮಿಂದ ಅವಂಗೆ ಬೇಸರ ಆಗಿರುತ್ತೆ ಅನ್ನೋ ಕಾರಣದಿಂದ. ಸರಿನಾ? ನೀವು ಮೊದಲು ಮನೆಗೆ ನಡೀರಿ, ನಿಮ್ಮವಂತ ಮಾತಾಡಿ, ಎಲ್ಲ ಸರಿ ಹೋಯ್ತದೆ. ಪುಟ್ಟಕ್ಕನ ಮೆಸ್ನಾಗೆ ಹೊಟ್ಟೆ ತುಂಬ ತಿಂದೋಗೋರು ಮನ್ಸಾರೆ ನಿಮ್ಮ ಮನೆಯವ್ರು ಎಲ್ರೂ ಆರೈಸೆ ಹೋಯ್ತಾರೆ. ನಿಮ್ಗೆ ಯಾವ ಕಷ್ಟನೂ ಬರೋಕ್ಕಿಲ್ಲ, ಬಂದ್ರೂ ಸಾನೆ ಹೊತ್ತು ಉಳಿ ಹಾಕಿಲ್ಲ. ಬನ್ನಿ ಮನೆ ತಗೋಗಮ್ಮ. ನಾನು ಸಾಮಾನ್ಯವಾಗಿ ಯಾರ ಮಾತು ಅಷ್ಟು ಸಲೀಸ ಕೇಳೋಳಲ್ಲ. ಅದೇನೋ ನೀವು ಹೇಳ್ತಿದ್ರೆ ಹೌದು ಕರೆಕ್ಟ್ ಅಲ್ವಾ ಅಂತ ಅನ್ಸ್. ಮುಂಗುಸಿ, ನಾನು ಈ ಕಡೆ ಇದ್ದೀನಿ. ಎಲ್ಲಿದೆ? ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿ ಇಲ್ಲಿ ಬಾ ಬಾ ಬಾ. ಮೊದಲೇ ಕಪ್ಪು ಎಲ್ಲಿ ಕಾಣಿಸ್ತೇನೆ? ಇಲ್ಲಿ ಏನೆಲ್ಲ ಮಾಡ್ತಿದ್ಯಾ? ಅದಿರ್ಲಿ, ಅದೇನೋ ಮುಖ್ಯವಾದ ವಿಷಯ ಅಂದಲ್ಲ, ಅದನ್ನ ಮೊದಲು ಹೇಳು. ಏನ್ ಮುಖ್ಯವಾದ ವಿಷಯ? ಈಗ ಫೋನ್ನಾಗ ಹೇಳ್ದಲ್ಲ ಅದು. ಹೇಳದ್ನ ಮತ್ತೆ ಕೇಳ್ತೀಯ? ಲೇ, ಫೋನ್ ಮಾಡಿ ಅದೇನೋ ಮುಖ್ಯವಾದ ವಿಷಯ ಅಂದಲ್ಲ, ಅದು ಏನು ಹೇಳಲ್ಲ? ಅದ್ ಮರ್ತೋಯ್ತು. ಆಟ ಆಡಿಸ್ಬೇಡಕ್ಕಲ್ಲ. ಏನು ಅಂದೆ? ಏನು ಅಂದೆ? ಅಣ್ಣ, ನೀವು ನಮ್ಮ ಬಾಸ್ ಇದ್ದಂಗೆ ಶಾಂತವಾಗಬೇಕು. ನಾನು ಮಧ್ಯಾಹ್ನ ಕಾಲ್ ಮಾಡಿದಾಗ ಕಟ್ ಮಾಡ್ಬಿಟ್ಟು ಆಟ ಆಡ್ಬೇಡ ಅಂತ್ಯ. ಲವ್ ಜಾಸ್ತಿ ಕಿರ್ಚ್ ಮಾಡಕಂಡ ಅಣ್ಣ ಅದಕ್ಕೆ ಇಲ್ಲೇ ಅವ್ರೆ. ಅಣ್ಣತ್ತಿಗೆನಾ? ಎಲ್ಲಿ? ಗದ್ದೆಲಿ. ಅಯ್ಯೋ ನೀನು ಒಬ್ಬನೇ ಸಾಕು ಕಲ ನಮಗೆ ಸತ್ರು. ಅದಕ್ಕೆ ಗಾಡಿ ಇಲ್ಲಿ ಇತ್ತೈತಲ್ಲ, ಅದಕ್ಕೆ ಅಣ್ಣ ನೋಡ್ಕೊಂಬರಕ್ ಹೋಗವ್ರೆ. ಓ ಹಂಗ ಮಾಡ್ತೀನಿ ನಿಮಿಷ. ಲೋ ಗಾಳಿ ತೆಗಿಬೇಡ ಕಣೋ, ತೆಗಿಬೇಡ. ಅಮ್ಮಿ ಕಣ್ ನಿಂತ್ಕೊಳ್ಳಲ್ಲ. ಲೋ ಮುಂಗುಸಿ, ಅಣ್ಣ ಅದಕ್ಕೆ ಇಬ್ರು ಬತ್ತವ್ರಕ್ಕಲ್ಲ, ಗಾಳಿ ಬಿಟ್ಬಿಟ್ಟಲ್ಲ. ಬರ್ಲಿ. ಅಯ್ಯೋ ನನ್ನ ಮಗನೇ, ಗಾಳಿ ಬಿಟ್ಟಿದ್ಯಾ, ಅದಕ್ಕೆ ಹೆಂಗ ಹೋಯ್ತಾರೆ. ಈಗ ನಾನು ಗಾಳಿ ಬಿಟ್ಟಿದ್ದೀನಲ್ವಾ, ಈಗ ಗಾಡಿ ಪಂಚರ್ ಆಗಿದೆ ಅಂತ ಅನ್ಕೊಂಡು ಅಣ್ಣ ಹತ್ತಿಗೆ ಇಬ್ರು ಜೀಪಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಹೋಯ್ತಾರೆ ಕಣಲ್ಲ. ಮಗನೇ ಲೋ ಮುಂಗುಸಿ, ಅಪರೂಪಕ್ಕೆ ಒಂದು ಒಳ್ಳೆ ಐಡಿಯಾ ಕೊಟ್ಟಕ್ಕಲ್ಲ. ವಾಸನೆ ಕಂಡು ಪೂರ್ತ ಕುಡ್ದಿರ ನೀನು, ನಂದು ವಾಸನೆ ಗೊತ್ತಾಯ್ತಾ? ಲೋ ಮುಂಗುಸಿ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ, ಆದ್ರೆ ಅದಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಬಚ್ಚಿಟ್ಕೋಬೇಕು. ಬೇಗ ಬಾ, ಬೇಗ.
ಸರಿ, ನಾನು ಹೊರಡ್ತೀನಿ. ಅಯ್ಯೋ, ಏನಾಯ್ತು? ಗಾಡಿ ಪಂಚರ್ ಆಗಿದೆ. ಹೌದಾ? ನೀನು ಜೀಪ್ ತಗೊಂಡೋಗಿ ಅಣ್ಣ ಕೊಡೋ, ಅಣ್ಣ ಅತ್ತಿಗೆ ಆರಾಮಾಗಿ ಹೋಗ್ಲಿ. ಹೋಗ. ಆಯ್ತಾಯ್ತು ಅಣ್ಣ. ನೀವು ನಾನು ಬಂದರೆ ಅತ್ತಿಗೆ ಗರಂ ಐತಾರೆ, ನಾನು ಬೇಡ, ನೀವು ಹೋಗೋ. ಅಣ್ಣ ನಮ್ಮನೆಗೆ ಬನ್ನಿ. ಅಣ್ಣ ಇಲ್ಲಿದ್ಯಾ? ಒಂದಮ್ಮ ಏನಾಯ್ತು? ಪಂಚರ? ಮೂಕಲ ಅಣ್ಣ ಗಾಡಿ ನಾನು ತಗೋಬತ್ತೀನಿ. ನೀವು ಜೀಪಲ್ಲಿ ಅವ್ರನ್ನ ಮಿಸ್ತಾಗಿ ಬಿಟ್ಬಿಟ್ಟು ನೀವು ಮನೆ ತಕ್ಕೋಗಿ ತಗೊಳ್ಳಿ. ಸರಿ ಸರಿ. ಸಾನೆ ಒತ್ತಾಗ್ಬಿಟ್ಟೈತೆ, ಬನ್ನಿ ಮನೆ ತನಕ ಜೀಪಿಗೆ ಬಿಡ್ತೀನಿ. ಇಲ್ಲ ಇಲ್ಲ, ಬೇಡ, ನಾನು ಗಾಡಿ ತಳ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ಬನ್ನಿ, ಗಾಡಿನ ನಾಗ ತಗೊಂಬತ್ತಾನೆ. ಬೇಡ, ಪರವಾಗಿಲ್ಲ. ಈ ಜೀಪ್ ನಿಮ್ದಾ? ಇಲ್ಲ ಇಲ್ಲ, ನಮ್ಮ ಸಾವುಕಾರದ್ದು. ಬೇಡ ಬೇಡ, ಪರವಾಗಿಲ್ಲ, ನಾನು ತಳ್ಕೊಂಡೇ ಹೋಗ್ತೀನಿ. ಅಣ್ಣ ಹಂಗಾರೆ ನೀನು ನಡ್ಕೊಂಡೆ ಹೋಯ್ತೀಯಾ? ನಾನು ಸಾವುಕಾರ ಮನೆಗೆ ಜೀಪ್ ಬಿಟ್ಬಿಟ್ಟು ಹೋಯ್ತೀನಿ. ನಡ್ಕೊಂಡು ಹೋಯ್ತೀನಿಗಲ್ಲ. ಬನ್ನಿ ಹೋಗಮ್ಮ. ನೀವ್ಯಾಕೆ ನಡ್ಕೊಂಡು ಬರ್ತೀರಾ? ಹೋಗಿ, ಪರವಾಗಿಲ್ಲ. ಇರ್ಲಿ, ನಂಗೋಸಿ ಆ ಕಡೆ ಕೆಲಸ ಐತೆ. ಜೀಪ್ನ ಇವನ್ ಬಿಟ್ಬಿಡ್ತಾನೆ. ಬನ್ನಿ ನಾವು ಹೋಗಮ್ಮ. ಅಣ್ಣ ನಾನು ಬರ್ತೀನಿ. ಬಿಡಿ, ನಾನು ತಿಳ್ಕೊಬತ್ತೀನಿ. ಇಲ್ಲ, ಹೆಂಗಿದಾತ್ ನೋಡ. ಕರೆಕ್ಟಾಗಿ ಆಯ್ತಾ? ಓಸಿ ಕುದಿದಿರ್ಲಿ, ಹಾಗೆ ಆಡಿಸ್ತಿರು. 7 ನಿಮಿಷ ಬಂದ್ಬಿಡ್ತೀನಿ, ನೋಡ್ಕೊತೀರ ಆಯ್ತಾ? ಏಯ್ ನಿಂತ್ಕೊಳ್ಳ, ಗಂಟ್ಲು ತ್ಯಾಮ ಮಾಡ್ಕೊಳಕ್ಕೆ ನೀನು ಹೋಯ್ತಾ ಇರೋದು ಅಂತ ನಂಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ರಾಜಿ ಜೊತೆ ಮಾತಾಡಬೇಕು, ನಾನು ಜೊತೆಲಿರ್ನಿ. ಬಾಬು ಏನಂತ ಮಾತಾಡಿಯಾ? ಅಕ್ಕ ಮೊದಲೇ ಫುಲ್ ಗರಂ ಆಗವಳೆ. ಎಷ್ಟು ತಣ್ಣಗಾಗಿರ್ತಾಳಲ್ಲೇ, ನಾ ಮಾತಾಡ್ತೀನಿ. ನೀನು ನನ್ನ ಜೊತೆಲಿದ್ರೆ ನಂಗೆ ಸ್ವಲ್ಪ ಧೈರ್ಯ. ಡ್ಯಾಡಿ ಇನ್ನು ಏಟೋತು ಡ್ಯಾಡಿ, ನಂಗೆ ಹಸು ಆಯ್ತದೆ. ಹೌದಾ? ಆಚೆ ಹೋಗಿ ನೋಡಪ್ಪ, ಚಂದಮ್ಮ ಬಂದಿದ್ರೆ ಅಲ್ಲೇ ಇರು. ತಟ್ಟೆಗೆ ಹಾಕೊಂಬಂದು ತೊಡೆ ಮೇಲೆ ಕೂಡಿಸ್ಕೊಂಡು ನಾನೇ ತಿನ್ನಿಸ್ತೀನಿ. ಏಯ್ ಎಲ್ಲ ಆಗೈತೆ, ಬಡಿಸ್ಕೊಂಡು ತಿನ್ನು ಬರ. ಹಾಕೊಂತಿಲ್ಲ ಬುರ್ಸಿ. ನನಗೂ ಹೇಳ್ದೆ, ಇವ್ರುಗಳೆಲ್ಲ ಸೇರ್ಕೊಂಡು ಏನೋ ಮಾಡ್ತಾವ್ರಲ್ಲ. ಆ ಕಡೆ ನೋಡಿದ್ರೆ ಈ ಮಮ್ಮಿ ಬೇರೆ ರೌಡಿಗಳನ್ನೆಲ್ಲ ಕರ್ಕೊಂಡು ಪುಟ್ಟಕ್ಕನ ಮೆಸ್ನ ಖಾಲಿ ಮಾಡಿಸ್ಬೇಕು ಅಂತ ಐತೆ. ಈ ವಿಷಯ ಇಲ್ಲಿಗೆ ಬಿಡಬಾರ್ದು. ಸ್ನೇಹಕ್ಕಂಗೂ ಸುಮ್ಮನ್ಗೂ ಆದಷ್ಟು ಬೇಗ ತಿಳಿಸ್ಬೇಕು. ಅಡಿಗೆ ಆಗೈತೆ, ಬಾ ಊಟ ಮಾಡಿವಂತೆ. ಒಳ್ಳೆ ಬೀದಿಗೆ ತರಗಂಟ ಊಟ ನಿದ್ದೆ ಏನು ಬೇಡ, ನೀನೋಗಿ ಮಾಡ್ಕೊ. ನಿಂಗೆ ಒಂದು ವಿಷಯ ಹೇಳ್ಬೇಕು.
ಆ ಬಂಗಾರಮ್ಮ ನೀನು ಅನ್ಕೊಂಡಷ್ಟು ಸಾಮಾನ್ಯದೋಳಲ್ಲ. ಒಂದು ಕಿತ ನಾನು ಕಾಳಿ ಯಾಕೆ ಡೀಲ್ ಮಾಡಿಲ್ಲ ಅಂತ ಕೇಳಕ್ಕೆ ಹೋದ್ವಲ್ಲ, ಆವತ್ತು ನಾನು ರಫಾಗೆ ಮಾತಾಡಿದೆ. ಏನಾಯ್ತು ಗೊತ್ತಾವತ್ತು? ಇವನ ಅದೆಷ್ಟು ಅಡ್ವಾನ್ಸ್ ಕೊಟ್ಟವನೋ ಆದ್ರೆ ಎಲ್ಡಷ್ಟು ಅಕ್ಕ ಮತ್ತೆ ಇವನ್ ಮುಖದ ಮೇಲೆ ಬಿಸಾಕಿ ಹೊಡ್ತೀನಿ. ಆ ಮೆಸ್ ಅದೆಂಗ್ ಖಾಲಿ ಆಯ್ತದೋ ನಾನು ಮಾಡೇ ಬಿಡ್ತೀನಿ. ಲೇಕಂಟಿ ಆ ಮೆಸ್ನಾಗ ಅದ್ಯಾರವ್ರು ಅವ್ರು ಅಲ್ಲೇ ಇರ್ಬೇಕು, ಹಂಗ್ ಮಾಡ್ಕೊಳ್ಳ. ನೀನ್ ಈ ಡೀಲ್ನ ಇನ್ಯಾರ ತವ ಒಪ್ಪಿಸ್ಕೊತೀಯ ಒಪ್ಪಿಸ್ಕೊ. ನಮ್ ಮೀರಿ ಅದ್ಯಾವನ್ ಏನ್ ಮಾಡ್ತಾನ ಮಾಡೇ ಬಿಡಮ್ಮ. ಅವಮ್ಮ ಹೊಸಿ ಟಫು, ನೀನು ಅಲ್ಲಿ ಹೋಗೋದು ಚೆನ್ನಾಗಿರಕ್ಕಿಲ್ಲ. ಅವಳು ಟಫ್ ಆದ್ರೆ ನಾನು ಯಾರಯ್ಯ? ಆ ಬಂಗಾರಮ್ಮನ್ಗಿಂತ ನಾನೊಂದ್ ಕೈ ಜಾಸ್ತಿನೇ. ಅದಕ್ಕೆ ದಿಗಿಲಾಯ್ತಾ ಇರೋದು. ಹೇಳ ಹೂ ಕಣಕೋ, ಆ ಅಮ್ಮ ಆಮ್ಯಾಕೆ ನಮ್ಮ್ಯಾಕೆ ತಿರುಗಿ ಬಿದ್ಬಿಟ್ರೆ. ಅಯ್ಯೋ ದಡ್ರ, ಈ ವಿಷಯನ ಹೆಂಗ್ ಡೀಲ್ ಮಾಡ್ಬೇಕು ಅಂತ ನನಗೆ ಗೊತ್ತದೆ. ಗಂಡಸರು ಹೋಗಿ ಮಾತಾಡಿದ್ರೆ ವ್ಯವಹಾರ, ನಾನು ಹೋಗಿ ಕೇಳಿದ್ರೆ ಪರಿಹಾರ. ಆ ಸ್ನೇಹ ಕೇಸ್ ಹಾಕಂಗಿದ್ರೆ ಬಂಗಾರಮ್ಮನು ಕೇಸ್ ಹಾಕ್ಲಿ. ರೀ ಮಿಸ್ಸ, ನಾನು ಹಿಂಗೆ ಸುಮ್ಕೆ ನಡ್ಕೊಂಬತ್ತಿದ್ರೆ ನನಗೆ ಒಂಥರ ಅನಿಸ್ತೈತೆ. ಇಲ್ಲಿ ಗಂಟ ನೀವು ತಿಳ್ಕೊಂಬಂದ್ರಿ ಬಿಡಿ, ಇಲ್ಲಿಂದ ನಾನು ತಿಳ್ಕೊಬತ್ತೀನಿ ಬಿಡಿ. ನೀವು ಅವ್ರ ಜೊತೆನೆ ಹೋಗ್ಬೋದಿತ್ತಲ್ವಾ? ಪರವಾಗಿಲ್ಲ ಬಿಡಿ, ನೀವು ಬಿಡಿ. ಯಾಕೆ ಅಂತ ಕೇಳ್ಬೋದಾ? ಅಂಥದ್ದು ಏನು ಮಾಡ್ದವಯ್ಯ? ಅಯ್ಯೋ, ಅವ್ರ ಮಾತು ಯಾಕ್ರಿ ಈಗ? ಆ ಬಂಗಾರಮ್ಮ ಮತ್ತೆ ಅವ್ರ ಮಗನ ಬಗ್ಗೆ ಮಾತಾಡಿದ್ರೆ ಸಾಕು ನನ್ನ ಕೋಪ ನೆತ್ತಿಗೆ ಇರತ್ತೆ. ಮನುಷ್ಯರು ಅವರು. ಅದು ಹೇಗೆ ಅವನಿನ್ನ ಆಚೆ ಓಡಾಡ್ತಿದ್ದಾನೋ ಏನೋ ನಂಗಂತೂ ಗೊತ್ತಿಲ್ಲ. ಮೊದಲು ಅವನ್ನ ಒದ್ದು ಒಳಗೆ ಹಾಕಬೇಕು. ಬಡವ್ರಿಗೆ ಸಾಲ ತಗೊಂಡು ವಾಪಸ್ ಕೊಡೋಕ್ಕಾಗದೇ ಇರೋರಿಗೆ ಅದೆಷ್ಟು ಟಾರ್ಚರ್ ಕೊಡ್ತಾನಂತೆ ಗೊತ್ತಾ ಅವನು? ಟಾರ್ಚರ? ಯಾರು ಹೇಳಿದ್ದು? ಯಾರು ಯಾಕೆ ಹೇಳಬೇಕು? ಇಡೀ ಊರೇ ಮಾತಾಡ್ಕೊಳುತ್ತೆ. ಚಚೆ, ನೀವು ಯಾಕೋ ಅವ್ರ ಬಗ್ಗೆ ತೆಪ್ಪಾಗಿ ತಿಳ್ಕೊಬಿಟ್ಟಿದ್ದೀರಾ ಅನಿಸ್ತೈತೆ. ನಮ್ಮ ಕಡೆ ಜನ ಅವ್ರ ಬಗ್ಗೆ ಒಳ್ಳೆದೇನೆ ಮಾತಾಡ್ತಾರೆ. ಅದ್ರಾಗೂ ಬಂಗಾರಮ್ಮ ಅಂದರೆ ಸಾನೆ ಮರ್ವಾದೆ. ಅದು ಮರ್ಯಾದೆ ಅಲ್ಲ, ಭಯ. ಎರಡಕ್ಕೂ ವ್ಯತ್ಯಾಸ ಇದೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ, ನೀವು ತುಂಬ ಇನ್ನೋಸೆಂಟ್. ಹೌದು, ನೀವ್ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಆ ಬಂಗಾರಮ್ಮನ ಮಗ ನಿಮ್ಗೆ ಪರಿಚಯನಾ? ಅಯ್ಯೋ ಇಲ್ಲ, ಅಂಥ ಒಂದು ಸಾಹಸ ನಾನು ಯಾಕೆ ಮಾಡ್ತೀನಿ? ನನ್ನ ಪಾಡಿಗೆ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರೋನು ಕಣ್ರಿ. ಅದೇ, ನೀವು ಆ ಬಂಗಾರಮ್ಮನ ಮಗಂಗೆ ಡೆಡ್ ಆಪೋಸಿಟ್. ಎಷ್ಟು ಡೀಸೆಂಟ್, ಸಹಾಯ ಮಾಡೋ ಗುಣನೂ ಇದೆ. ಅವ್ನು ನೋಡಿದ್ರೆ ಸಿಕ್ದವ್ರಿಗೆಲ್ಲ ಹೊಡೆದು ಬಡ್ದು ಸಾಲ ವಸೂಲಿ ಮಾಡ್ತಾನಂತೆ. ಯಾವ್ರೆ? ಮತ್ತು ಅಂಥವನ್ನ ಸುಮ್ಮನೆ ಬಿಡಬೇಕಾ ಹೇಳಿ? ಅದಕ್ಕೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಮೊದಲು ಅವನ್ನ ಒದ್ದು ಒಳಗೆ ಹಾಕ್ಸೋವರೆಗೂ ನನಗಂತೂ ನೆಮ್ಮದಿ ಇಲ್ಲ. ಹೌದು, ನಿಮಗೆ ಅವನ ಹೆಸರೇನು ಅಂತ ಗೊತ್ತಾ? ಅವನ ಹೆಸರು ಇಲ್ಲ, ನಂಗೆ ಗೊತ್ತಿಲ್ಲ. ಓ, ನಾನು ನೋಡಿ ಅವನ ಹೆಸರೆಲ್ಲ ಕೇಳ್ತಾ ಇದ್ದೀನಿ.
ನಿಮ್ಮ ಹೆಸರೇನು? ನನ್ನ ಹೆಸರು ಅಕ್ಕನ್ ಶ್ರೀನಾ? ಶ್ರೀಕಂಠ. ಶ್ರೀಕಂಠ, ಚೆನ್ನಾಗಿದೆ. ನಾನು ನಿಮ್ಮನ್ನ ಶ್ರೀ ಅಂತ ಕರಿಬೋದಲ್ವಾ? ಅಮ್ಮಿ ಕಂಡಿದ್ದೆ ನಾನೇ ಗೆಪ್ತಿ ಮಾಡಿ ನನ್ನ ತಲೆ ಮೇಲೆ ನಾನೇ ಚಪ್ಪಲಿ ಕೈ ಹೇಳ್ಕೊಂಡ ಹೆಂಗೆ? ನಮ್ಮ ಹುಡುಗಿ ಜೊತೆ ನಡ್ಕೊಂಬಂದಿದ್ದು ಕಿಕ್ಕೋ ಕಿಕ್ಕೋ. ಜೀವನ ಪೂರ್ತಿ ನಡೆಯೋದು ಸಾನೇ ಇದೆ. ಆದರೆ ಈ ನಡಿಗೆನ ಜೀವನ ಪೂರ್ತಿ ಗೆಪ್ತಿ ಮಾಡ್ಕೊತೀನಿ. ಎಲ್ಲೋಗಿದ್ದಕ್ಕ? ಎಲ್ಲೋಗಿದ್ದವಿ? ನಾನು ಸುಮ್ಮ ಎಲ್ಲ ಕಡೆ ಹುಡ್ಕುದ್ವಿ. ಫೋನ್ ಬೇರೆ ಮನೇಲೆ ಬಿಟ್ಟು ಹೋಗಿದ್ಯಾ. ನಾವೆಲ್ಲ ಏಟ್ ಗಾಬರಿ ಆಗ್ಬಿಟ್ಟಿದ್ವಿ ಗೊತ್ತಾ? ಗಾಬರಿ ಆಗಿದ್ ನೀವಿಬ್ರೇನಾ ಅಥವಾ ಅವರು ನನ್ನ ಬಗ್ಗೆ ಏನಾದರೂ ಕಾಳಜಿ ತೋರಿಸಿದ್ರ? ನಾನು ಬಂದ ಮೇಲೂ ಒಂದು ಮಾತು ಆಡ್ತೀನಿ ನೋಡಿ ಹೆಂಗೆ ಕೂತಿದ್ದಾಳೆ ನಮ್ಮವ್ವ. ಮುನ್ಸ್ಕೊಂಡು ಅದೇ ಯೋನಂತ ಕೇಳ್ಬೇಕು ನಿನ್ನ. ಸರಿ ಬಿಡು, ಏನು ಕೇಳಬೇಡ. ನಿಂಗೆ ನಂಗಿಂತ ಆ ಮನೆಯವರೇ ಹೆಚ್ಚು. ಅವ್ರ ಬಗ್ಗೆ ನಾನು ಏನೇ ಮಾತಾಡಿದ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೋತೀಯ. ಅಷ್ಟಕ್ಕೂ ನಾನು ಎಲ್ಲೇ ಹೋದ್ರು ನಿನ್ಗೇನು ಚಿಂತೆ? ಬಿಡು. ಸುಮ್ಕೆ ನಾಲ್ಗೆ ಒಳ್ಳಿಸ್ಬೇಡ ನೀನು. ನಿನ್ನ ಮನೆಯಾಗಿಲ್ಲ ಅಂತ ಅವಳು ಹೇಳ್ದಾಗಿಂದ ಉಸಿರು ಬಿಗಿ ಹಿಡ್ಕೊಂಡು ಕುಂತೀವ್ನಿ. ಹೇಳ್ದ ಕೇಳ್ದ ಹೊಂಟೋಗ್ಬಿಟ್ಟಲ್ಲ. ಇಲ್ಲಿ ನಮಗೆಲ್ಲ ಹೆಂಗಿರ್ಬೇಡನ ಯೋಚನೆ ಅಲ್ವ ನಿಂಗೆ? ಮೇಷ್ಟ್ರಿಗೂ ಫೋನ್ ಮಾಡಿ ಕೇಳ್ದೋ, ನೀನು ಅಲ್ಲೂ ಹೋಗಿಲ್ಲ ಅಂತ ಅಂದ್ಮ್ಯಾಕೆನೆ ಗೊತ್ತಾಗಿದ್ದು. ನೀನು ಆ ಬಾವಿ ತಕ್ಕೋಗಿ ಕುಂತಿರ್ತೀಯ, ಪಾಪ ಹೇಳಿದ ಮ್ಯಾಕೆ ವಾಪಸ್ ಬತ್ತೀಯ ಅಂತ. ಅವ್ವ, ನಾನು ಬಾವಿ ಹತ್ರ ಇದ್ದೆ ಅಂತ ನಿನ್ಗೆ ಹೆಂಗೆ ಗೊತ್ತು? ಎಲ್ಲೂ ಇಲ್ಲ ಅಂದ್ರೆ ಇನ್ನೆಲ್ಲೋಯ್ತ್ಯ? ಅಲ್ಲೇ ತಾನೆ. ನಾನು ಅಲ್ಲಿಗೆ ಹೋಗೋದು ಯಾರಿಗೂ ಗೊತ್ತಿಲ್ಲ. ನಿಂಗೆ ಹೆಂಗವ ಗೊತ್ತು? ಈ ಸ್ಕೂಲಾಗೆ ನಿಮ್ಮ ಅಪ್ಪನ ಹೆಸರು ಏನು ಅಂತ ಟೀಚರ್ ಕೇಳಿದಾಗ ಅವಳಿಗೆ ಉತ್ತರ ಕೊಡದೆ ವಾಪಸ್ಕೊಂಡು ಹೋಗಿ ಅಲ್ಲೇ ತಾನೆ ನಿನ್ನ
ಅದಾಗೆಲ್ಲ ನೀನು ಅಲ್ಲೇ ಹೋಗಿ ಕುತ್ಕತಿ ಅನ್ನೋದು ನಂಗೆ ಗೊತ್ತು. ಆದರೆ ನಾನು ತಡಿತಿರ್ಲಿಲ್ಲ, ಯಾಕಂದರೆ ನಿನ್ನ ಮನಸ್ಸಿನ ನೋವಿಗೆ ನಾನೇ ಅಲ್ಲೇ ಕಾರಣ. ಅವ್ವ